ಹಲೋ ಫ್ರೆಂಡ್ಸ್, ಬೆಳಗ್ಗೆನೇ ಗುಡ್ ಮಾರ್ನಿಂಗ್. ರೆಡಿಯಾಗಿದ್ದೆ. 5 ಮಿನಿಟ್ಸ್ ವಿಡಿಯೋ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈಗ ಬುದ್ಧನ ಸ್ಟೋರಿನ ಕಂಟಿನ್ಯೂ ಮಾಡೋಣ. ನಾನು ಅದೇ ಹೇಳಿದ್ದು, ಸಿದ್ಧಾರ್ಥ ಅನ್ನೋದು ಬುದ್ಧನ ಬಾಲ್ಯದ ಹೆಸರು. ಅಂದರೆ ಅವರ ಕಿಂಗ್ಡಮ್, ರಾಜ್ಯದಲ್ಲಿ ಅವ್ರನ್ನ ಸಿದ್ಧಾರ್ಥ ಅಂತಲೇ ಕರಿತಾ ಇದ್ದಿದ್ದು. ಮತ್ತು ಸಿದ್ಧಾರ್ಥ ಬೆಳೆಯೋದು ಹೇಗೆ ಬೆಳೆದ? ತುಂಬ ಒರಟಾಗಿ ಬೆಳೆದ್ನಾ, ಇಲ್ಲ ತುಂಬ ಕೋಪದಲ್ಲಿ ಬೆಳೆದ್ನಾ, ಇಲ್ಲ ಶಾಂತವಾಗಿ ಬೆಳೆದ್ನಾ, ಎಲ್ಲ ಮೋಜು ಮಸ್ತಿ ಮಾಡಿಕೊಂಡು ಬೆಳೆದ್ನಾ, ಈ ಥರ ಒಂದು ಎಲ್ಲ ಅನುಭವಿಸ್ಬಿಟ್ನಾ ಅನ್ನೋದೆಲ್ಲನೂ ನಿಮಗೆ ಒಂದು ಡೌಟ್ ಇರುತ್ತೆ. ಯಾಕೆಂದರೆ ಅವರಪ್ಪ ಅವನಿಗೆ ಬೇಕಾಗಿರೋ ಎಲ್ಲವನ್ನ ಕೊಟ್ಟಿದ್ದ. ಅಂದರೆ ಸೃಷ್ಟಿನೇ ಮಾಡಿಬಿಟ್ಟಿದ್ದ, ಎಲ್ಲೂ ದುಃಖ ಕಾಣಬಾರ್ದು ಅಂತ. ಅವ್ನು ಸಾಕಿರೋ ಕುದುರೆ ಆಗಿರಲಿ, ಅವ್ನು ಸಾಕಿರೋ ಪ್ರಾಣಿಗಳಾಗಿರಲಿ, ಅದಕ್ಕೇನಾದರೂ ಹುಷಾರಿಲ್ಲ ಅಂದರೆ ಅವ್ನು ತುಂಬ ಕೇರ್ ಮಾಡ್ತಾ ಇದ್ದ. ಅಂದರೆ ಆ ಕೇರಿಂಗಲ್ಲೇ ಒಂದು ಹೆಲ್ತಿ ಪಾಸಿಟಿವ್ ವೈಬ್ರೇಷನ್ಸ್ ಇರ್ತಾಯಿತ್ತು. ಸೊ ಬಾಲ್ಯ ಹೇಗಿತ್ತು, ಸಿದ್ಧಾರ್ಥನ ಬಾಲ್ಯ ಹೇಗಿತ್ತು ಅನ್ನೋದನ್ನು ನಾವು ಈ ವಿಡಿಯೋನಲ್ಲಿ ನೋಡ್ತಾ ಇದ್ದೀವಿ. ಸಿದ್ಧಾರ್ಥ ಏನು ಮಾಡ್ತಿದ್ದ? ಆ್ಯಕ್ಚುಲಿ ಸಿದ್ಧಾರ್ಥನ ತಂದೆ ಶುದ್ಧೋಧನಗೆ ಇನ್ನೂ ಇಬ್ಬರು ತಮ್ಮಂದಿರಿದ್ರು. ಅದರಲ್ಲಿ ಎರಡನೇ ತಮ್ಮ ಮದುವೆಯಾಗಿ ಅವನಿಗೆ ಮಗು ಆಗಿತ್ತು. ಅದು ಶುದ್ಧೋಧನ್ಗಿಂತ ಮುಂಚೆನೇ ಬೇಗ ಮಗು ಆಗಿಬಿಟ್ಟಿತ್ತು. ಇವ್ರಿಗೆ ಸ್ವಲ್ಪ ಲೇಟಾಗಿ ಮಗು ಆಯ್ತಲ್ಲ, ಅದಕ್ಕೆ ಅವ್ರ ಮಗು ಬಂದು ದೇವದತ್ ಅಂತ. ಅವನು ಅಣ್ಣ ಆಗಬೇಕು ವಯಸ್ಸಲ್ಲಿ, ಯಾರಿಗೆ? ಸಿದ್ಧಾರ್ಥನಿಗೆ. ಬಟ್ ರಾಜ ಮಗ ಬಂದು ಇವನೇ, ಯಾರ? ಸಿದ್ಧಾರ್ಥ. ಮತ್ತು ಇನ್ನೊಬ್ಬ ತಮ್ಮ ಇದ್ನಲ್ಲ, ಅವ್ರಿಗೂ ಇಬ್ಬರು ಮಕ್ಕಳಿದ್ರು, ಆಯಿತಾ. ಸೊ ಟೋಟಲ್ ಇವರೆಲ್ಲನೂ ಎಷ್ಟು ಜನ ಮಕ್ಕಳು ಅಂದರೆ 5 ಜನ. ಬಟ್ ಶುದ್ಧೋಧನಿಗೆ 3 ಜನ ಗಂಡು ಮಕ್ಕಳು. ಆ 3 ಜನ ಗಂಡು ಮಕ್ಕಳಲ್ಲಿ ಇಬ್ಬರು ಬಂದು ಪ್ರಜಾಪತಿಗೆ ಹುಟ್ಟಿರ್ತಾರೆ. ಒಬ್ಬರು ಬಂದು ಆ ದೊಡ್ಡ ಹೆಂಡ್ತಿನ ಹೇಳಿದ್ನಲ್ಲ, ಮಹಾದೇವಿ, ಅವ್ರಿಗೆ ಹುಟ್ಟಿರ್ತಾರೆ. ಸೊ ಅವರಿಬ್ಬರನ್ನ ಸ್ವಲ್ಪ ದೂರದಲ್ಲಿ ಬೆಳೆಸ್ತಾಳೆ. ಯಾರು? ಪ್ರಜಾಪತಿ ಅವ್ರ ತವ್ರ ಮನೆಯಲ್ಲಿ ಬೆಳೆಯೋದು ಈ ನಂದ ಮತ್ತು ಆನಂದ ಅಂತ. ನಂದ ಮತ್ತು ಆನಂದ ಇಬ್ಬರೂ ಶುದ್ಧೋಧನ ಮಕ್ಕಳೇನೆ, ಸ್ವಂತ ಶುದ್ಧೋಧನ ಮಕ್ಕಳು. ಮತ್ತು ಈ ದೇವದತ್ ಬಂದು ಎರಡನೇ ತಮ್ಮನ ಮಗ. ಮತ್ತು ಇನ್ನೊಬ್ಬ ಲಾಸ್ಟ್ಗೆ ಯಾರಾಗ್ತಾರೆ ರಾಜ ಅಂದರೆ ಆ ಶಾಕ್ಯ ಕಪಿಲ ವಸ್ತುಗೆ ಒಂದು ವಾರಸ್ದಾರ ಬೇಕಿತ್ತಲ್ಲ, ಅವ್ರು ಯಾರು ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಯಾಕೆಂದರೆ ಸಿದ್ಧಾರ್ಥನೇ ನೆಕ್ಸ್ಟ್ ಆಗಬೇಕಾಗಿತ್ತು, ಆಯಿತಾ. ಅವನ ಬಾಲ್ಯ ಹೇಗಿತ್ತು ಅಂದರೆ ಎಲ್ಲ ಪ್ರಾಣಿಗಳನ್ನೂ ತುಂಬ 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 ಚೆನ್ನಾಗಿ ನೋಡ್ಕೊಳ್ಳೋದು, ತುಂಬ ಪ್ರೀತಿಯಿಂದ ಮಾತಾಡ್ಸೋದು, ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಇರೋದು. ಅವನಿಗೆ ಗೊತ್ತಿಲ್ದಿರ ಅವನು ಗಮನ ಹೇಗೆ ಕೊಡ್ತಿದ್ದ ಅಂದರೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇತ್ತು. ಹೇಳ್ಕೊಡೋ ಎಲ್ಲ ಶ್ಲೋಕಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊತಿದ್ದ. ವೇದ, ಪುರಾಣ, ಇತಿಹಾಸ, ಉಪನಿಷತ್ತು ಎಲ್ಲನೂ ಚೆನ್ನಾಗಿ ಬೈಹಾಟ್ ಮಾಡಿದ್ದ. ಹಾಗೆ ಶಸ್ತ್ರವಿದ್ಯೆ ಎಲ್ಲನೂ ಚೆನ್ನಾಗಾಗಿತ್ತು. ಯಾರಿಗೆ? ಸಿದ್ಧಾರ್ಥನಿಗೆ. ಆದರೆ ಸಿದ್ಧಾರ್ಥನ ಒಂದು ಮನಸ್ಸು ಕೋಮಲ ಮನಸ್ಸು. ಅವನಿಗೆ ಸಾಯಿಸೋದು, ಹೊಡೆಯೋದು, ಬೇರೆಯವ್ರಿಗೆ ನೋವು ಮಾಡೋದು ಇದು ಚಿಕ್ಕ ವಯಸ್ಸಿಂದನೂ ಬಂದಿಲ್ಲ, ಹುಟ್ಟಿದಾನೂ ಬಂದಿಲ್ಲ. ಯಾಕಂದರೆ ಅವ್ರ ತಾಯಿ ಮಹಾದೇವಿ ಆಗಿದ್ಲು, ಅವ್ರಿಗೆ ಹುಟ್ಟಿರೋಂಥವ್ರು ಸಿದ್ಧಾರ್ಥ. ಸೊ ಸೇಮ್, ಎಷ್ಟೇ ಅವ್ರಿಗೆ ಶಸ್ತ್ರವಿದ್ಯೆ ಕೊಟ್ಟರು, ಎಷ್ಟೇ ಅವ್ರಿಗೆ ಒಂದು ಯುದ್ಧ ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ರು, ಅವರು ತುಂಬ ಕೋಮಲವಾಗಿ ನಡ್ಕೊಂಡು ಹೋಗ್ತಾರೆ. ಸಿದ್ಧಾರ್ಥನಿಗೆ ದೇವದತ್ತನಿಗೆ ಸೇಮ್ ಟು ಸೇಮ್ ಎಲ್ಲನೂ ಶಸ್ತ್ರವಿದ್ಯೆಗಳು, ಎಲ್ಲ ವಿದ್ಯೆಗಳು ಕೊಡ್ತಾರೆ. ಆದರೆ ದೇವದತ್ತ ಸ್ವಲ್ಪ ಕ್ರೂರಿಯಾಗಿ ಬೆಳೀತಾನೆ, ಮತ್ತು ಇವನು ಸಿದ್ಧಾರ್ಥ ತುಂಬ ಸಾಫ್ಟಾಗಿ ಬೆಳೀತಾನೆ. ಸೊ ಇವರ ಮಧ್ಯದಲ್ಲಿ ಏನಾಗುತ್ತೆ, ಮತ್ತು ಇನ್ನೂ 3 ಜನ ಮಕ್ಕಳು ಇದ್ದರು, ಅವರು ಏನಾದರು ಅನ್ನೋದನ್ನೆಲ್ಲನೂ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಇವಾಗ ಸದ್ಯಕ್ಕೆ 5 ಮಿನಿಟ್ಸ್ ಟೈಮ್ ಇತ್ತು, ಅದಕ್ಕೆ ಸ್ಟೋರಿನ ಇಷ್ಟವರೆಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ಸ್ಟೋರಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.